ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಯಾವುದಾದ್ರೂ ಒಂದು ಗಾಸಿಪ್ ಇದ್ದೇ ಇರುತ್ತೆ. ಅಂದ್ರೆ ಇವ್ರು ಅವ್ರನ್ನ ಮದ್ವೆ ಆಗ್ತಾರಂತೆ, ಅವ್ರು ಇವ್ರನ್ನ ಮದ್ವೆ ಆಗಿರ್ತಾರಂತೆ. ಮೃಣಾಲ್ ಠಾಕೂರ್ ಮತ್ತೆ ಧನುಷ್ ಅವರ ಮದ್ವೆ ಅಂತ. ಸೊ ಅದು ಕೂಡ ಫೆಬ್ರವರಿ 14 ಪ್ರೇಮಿಗಳ ದಿನದಂದು ಮದ್ವೆ ಅಂತ ಹೇಳಿಬಿಟ್ಟು ತುಂಬಾ ದೊಡ್ಡ ಗಾಸಿಪ್ ಆಗಿತ್ತು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ, ನಾನು ಹರ್ಷಿತಾ. ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಯಾವುದಾದ್ರೂ ಒಂದು ಗಾಸಿಪ್ ಇದ್ದೇ ಇರುತ್ತೆ. ಆದರೆ ಎಸ್ಪೆಷಲಿ ಈ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾರಲ್ಲ ಅವರ ಬಗ್ಗೆ ಅಂತೂ ತುಂಬ ಗಾಸಿಪ್ ಇದ್ದೇ ಇರುತ್ತೆ. ಅಂದರೆ ಇವರು ಅವ್ರನ್ನ ಮದುವೆ ಆಗ್ತಾರಂತೆ, ಅವ್ರು ಇವ್ರನ್ನ ಮದುವೆ ಆಗಿರ್ತಾರಂತೆ. ಅಂದರೆ ಅವರು ಸ್ವತಃ ಏನು ನಟರೇ ಏನೋ ಒಂದು ಯಾವುದೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ನಾನು ಮದುವೆ ಆಗ್ತೀನಿ ಅಂತ. ಬಟ್ ಎಲ್ಲ ಕಡೆ ಒಂದು ಗಾಸಿಪ್ ಅಂತೂ ಹರಿದಾಡೇ ಇರುತ್ತೆ. ಸೊ ಅದರ ಜೊತೆಗೆ ಈ ವರ್ಷ ಒಂದು ಹರಿದಾಡಿದ ಒಂದು ಗಾಸಿಪ್ ಅಂತ ಹೇಳಿದ್ರೆ ಮೃಣಾಲ್ ಠಾಕೂರ್ ಮತ್ತು ಧನುಷ್ ಅವರ ಮದುವೆ ಅಂತ. ಸೊ ಅದು ಕೂಡ ಫೆಬ್ರವರಿ 14 ಪ್ರೇಮಿಗಳ ದಿನದಂದು ಮದುವೆ ಅಂತ ಹೇಳಿಬಿಟ್ಟು ತುಂಬ ದೊಡ್ಡ ಗಾಸಿಪ್ ಆಗಿತ್ತು. ಅದರ ಬಗ್ಗೆ ಏನು ಬ್ಯಾಕ್ ಟು ಬ್ಯಾಕ್ ಆರ್ಟಿಕಲ್ಸ್ ಆಗಿರ್ಬೋದು, ಸ್ಟೋರೀಸ್ಗಳಾಗಿರ್ಬೋದು ಬಂದಿತ್ತು. ಸೊ ಇದೆಲ್ಲದಕ್ಕೂ ಕೂಡ ಮೃಣಾಲ್ ಠಾಕೂರ್ ಒಂದು ಏನು ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇದಕ್ಕಿಂತ ಮುಂಚೆ ಏನು ಅವರು ಭೇಟಿ ಆಗಿರ್ಬೋದು, ಅಂದರೆ ಸಿನಿಮಾ ಪ್ರಮೋಷನಲ್ಲಿ ಭೇಟಿ ಆಗ್ತಿದ್ರು. ಆ ಟೈಮಲ್ಲೆಲ್ಲ ಅವರ ಒಂದು ಆತ್ಮೀಯತೆಯನ್ನು ಕಂಡುಬಿಟ್ಟು ಎಲ್ಲರೂ ಹೇಳ್ತಿದ್ದು ಏನು ಅಂತ ಹೇಳಿದ್ರೆ ಮೃಣಾಲ್ ಠಾಕೂರು ಮದುವೆ ಆಗ್ತಾರೆ ಧನುಷ್ ಅವ್ರನ್ನ ಅಂತ. ಸೊ ಧನುಷ್ ಅವ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ, ಅಂದರೆ ನಮ್ಮ ಭಾರತ ದೇಶದ ಒಂದು ಅದ್ಭುತ ನಟ ಹೌದು, ಅದ್ರ ಜೊತೆಗೆ ಒಂದು ಒಳ್ಳೆ ಮನುಷ್ಯ ಕೂಡ ಹೌದು. ಆದರೆ ಅವ್ರು ಏನು ಅಂತ ಹೇಳಿದ್ರೆ ಈಗಾಗಲೇ ಏನು ರಜನಿಕಾಂತ್ ಅವರ ಮಗಳಾದ ಐಶ್ವರ್ಯ ಅವ್ರನ್ನ ಮದುವೆ ಆಗಿಬಿಟ್ಟು ಅವರಿಗೆ ವಿಚ್ಛೇದನ ಕೂಡ ಆಯಿತು 2022 ಅಲ್ಲಿ. ಸೊ ಈಗ ಸಿಂಗಲ್ ಆಗಿರೋದ್ರಿಂದ ಅನೇಕ ಅವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಯಿತು. ಮೃಣಾಲ್ ಠಾಕೂರ್ ಅವ್ರನ್ನ ಮದುವೆ ಆಗ್ತಾರೆ ಅನ್ನೋದು. ಸೊ ಏನು ಅಂತ ಹೇಳಿದ್ರೆ ಇದರ ಜೊತೆಗೆ ರೀಸೆಂಟಾಗಿ ಅವರ ಏನು ಮೃಣಾಲ್ ಠಾಕೂರ್ ಮತ್ತು ಧನುಷ್ ಅವರ ಮದುವೆ ಆಗ್ತಿರೋ ಒಂದು AI ವಿಡಿಯೋ ಕೂಡ ಹರಿದಾಡಿತ್ತು. ಅಂದರೆ ಅದ್ರ ಜೊತೆಗೆ ಬಂದಿರೋ ಸೆಲೆಬ್ರಿಟೀಸ್ಗಳೆಲ್ಲ ಅವರಿಗೆ ಬ್ಲೆಸ್ಸಿಂಗ್ ಮಾಡೋದು ಕೂಡ ಈ ಒಂದು AI ವಿಡಿಯೋ ಏನಿದೆ ಅದು ಸರ್ಕ್ಯುಲೇಟ್ ಆಗಿತ್ತು. ಸೊ ಇದೆಲ್ಲದಕ್ಕೂ ಈಗ ಸದ್ಯಕ್ಕೆ ಮೃಣಾಲ್ ಠಾಕೂರ್ ಅವರು ಒಂದು ಫುಲ್ ಸ್ಟಾಪ್ ಅಂತ ಇಟ್ಟಿದ್ದಾರೆ. ಅಂದರೆ ಮೊನ್ನೆ ನಡೆದಿರುವಂತಹ ಒಂದು ಸಂದರ್ಶನದಲ್ಲಿ ಅವರ ಒಂದು ಹೊಸ ಫಿಲ್ಮ್ ಬರ್ತಾ ಇದೆ. ಸೊ ಆ ಒಂದು ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, ಏನು ಈ ಪ್ರಶ್ನೆ ಕೇಳಿದಾಗ ನಿಮ್ಮದು ಮತ್ತು ಧನುಷ್ ಅವರ ಮದುವೆನಾ ಅಂತ ಕೇಳಬೇಕಾದ್ರೆ ಅವರೊಂದು ಹಾಸ್ಯಾಸ್ಪದವಾಗಿ ಒಂದು ಉತ್ತರ ಕೊಡ್ತಾರೆ. ಏನು ಅಂತ ಹೇಳಿದ್ರೆ ಬಹುಶಃ ಫೆಬ್ರವರಿ 14 ತುಂಬ ಜನ ಆ ದಿನ ಏಪ್ರಿಲ್ 1 ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ಫೂಲ್ ಆಗ್ತಿರೋ ಒಂದು ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಈ ಒಂದು ನಂದು ಅವ್ರದ್ದಾಗಲಿ ಅಥವಾ ಧನುಷ್ ಅವ್ರದ್ದಾಗಲಿ ಯಾವುದೇ ಮದುವೆ ಆಗ್ತಿಲ್ಲ ಅಥವಾ ಆ ರೀತಿಯ ಯಾವುದೋ ಒಂದು ಪ್ರೀತಿ ಸಂಬಂಧ ಕೂಡ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ಇದೆಲ್ಲದರ ಮೂಲಕ ಒಂದು ಫುಲ್ ಸ್ಟಾಪ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯ ಏನು ಅಂತ ಹೇಳಿದ್ರೆ ಇದು ಯಾರೇ ಆಗಿರಲಿ, ಒಬ್ಬ ನಟ ಫೇಮಸ್ ಆಗಿದ್ದಾನೆ ಅಥವಾ ಒಂದು ನಟಿ ಫೇಮಸ್ ಆಗಿದ್ದಾರೆ, ಒಟ್ಟಿಗೆ ಕಾಣ್ಕೊಂಡ್ರೆ ಸಾಕು ಎಲ್ಲರೂ ಹೇಳೋದು ಅವರು ಲವ್ ಮಾಡ್ತಿದ್ದಾರೆ, ಇವ್ರು ಮದುವೆ ಆಗ್ತಿದ್ದಾರೆ ಅಂತ. ಸೊ ಈ ಎಲ್ಲ ಒಂದು ಗಾಸಿಪ್ ಏನಾಗಿರ್ಬೋದು ಗಾಸಿಪ್ ಆಗಿ ಉಳ್ಕೊಂಡಿದೆ. ಸೊ ಇದಿಷ್ಟಾಗಿತ್ತು ಈ ಒಂದು ಮೃಣಾಲ್ ಠಾಕೂರ್ ಆಗಿರ್ಬೋದು ಅಥವಾ ಧನುಷ್ ಅವರ ಮದುವೆ ವಿಚಾರವಾಗಿರುವ ಹರಡಿರುವಂತಹ ಒಂದು ಗಾಸಿಪ್ ಬಗ್ಗೆ ಆಗಿದ್ದಂತಹ ಒಂದು ವಿಡಿಯೋ ಇದಾಗಿತ್ತು. ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.